ದಲಿತ ಏನ ಕೂಸ ಹೆಣ್ಣು ಕೂಸ ಐತಿಲ್ಲ ಅದು ಬದುಕಲ್ಲ ಸಹಿತದನ ಅಲ್ಲಿ ಹಿಂಗ್ ಹೇಳ್ತಾನೆ. ಅಂದ್ರೆ ನಾವೆಲ್ಲ ಒಂದು ಜಾತ್ಯತೀತ ವ್ಯಕ್ತಿ ತನ್ನವ. ಇವನು ಮೊದಲೇ ಜಾತಿವಾದಿ, ಏನ್ ಯಶವಂತರಾವ್ ಪಾಟೀಲ್ ತಮ್ಮ ಇವ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳೋದಪ್ಪ ಅಂತಂದ್ರ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ ಅಲ್ಲೋಗದವ್ ಚಾ ಕುಡಿಬೇಕಾಗಿತ್ತಂದ್ರ. ಇವ ಒಬ್ಬ ಏನ್ ಸೈಕೋ ಅದ, ನೀವ ರಾಜಕೀಯ ಕ್ರಿಮಿನಲ್. ಇವ ಇಂಥವ್ನಿಗೆ ನಾವು 3 ಸಲ ಆರಿಸಿದ್ವಿ, ಯಾಕಂದ್ರೆ ನಮ್ಗೆ ಏನೂ ಗೊತ್ತೇ ಇಲ್ಲ. ಏನೋ ಬಹಳ ಒಳ್ಳೆ ಮನುಷ್ಯ ಅದನ್ನ ತಿಳ್ಕೊಂಡಿದ್ದೆವು. ಆದ್ರೆ ದಲಿತರ ಬಗ್ಗೆ ಇಟ್ಟವನಿಗೆ ಎದರ್ಲೆ ಹೊಡಿಬೇಕು ಅನ್ನೋದು ಆ ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ ನಾಲ್ಗೆ ಒಂದು ದಪ್ಪಾಗ್ಯದ, ಅದನ್ನು ತಿಕ್ತಾರೆ. ಎದರ್ಲೆ ತಿಕ್ತಾರ, ಅದ್ರ ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ, ಒಂದೇ ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂತದ್ದು ಹೇಳ್ತಾನ. ನೋಡಪ್ಪ, ನಾವ್ ಎಲ್ಲಾನು ಕೂತ್ ತಯಾರಿದ್ದೇವ್. ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ, ನಿನ್ ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವೆ. FM ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಇಂದಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಮಾಧ್ಯಮದ ಎಲ್ಲ ಬಂಧುಗಳಿಗೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಸದಾಶಿವ ಸಿಂದ್ರಿ, ಶರಣಬಸು ಹರಿಜನ, ಸುಖದೇವ್ ಮೇಲಿನಕೇರಿ, ಪರಸು ಸದು ಒಡೆಯರ್ ಮತ್ತು ಇನ್ನೂ ನಮ್ಮ ಸಂಘಟನೆಯ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಆಗಮಿಸಿದ್ದಾರೆ. ಅವ್ರ ಪರವಾಗಿಯೂ ತಮ್ಮಲ್ಲಿ ನಾನು ಇನ್ನೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇಂದಿನ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರ, ಮಾನ್ಯ ಇಂಡಿ ಮತಕ್ಷೇತ್ರದ ಶಾಸಕ ಯಶವಂತರಾವ್ ಗೌಡ್ ಪಾಟೀಲ್ ಈತ ಏನು ಪ್ರತಿ ತಮ್ಮ ಭಾಷಣದಲ್ಲಿ ದಲಿತರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಆಡ್ತಾರು. ಎಲ್ಲರ ಬಗ್ಗೆನೂ ಮಾತಾಡ್ತಾರ, ಆದ್ರೆ ರಾಜಕೀಯ ಐತಿ ಮಾತಾಡಿ. ಆದ್ರೆ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ, ಒಂದು ಹಸುಗೂಸು ಹೆಣ್ಣು ಮಗು ಅದಕ್ಕ ಬೋನ್ ಮೇರೋ ಆಗಿತ್ತು. ಅದಕ್ಕಾಗಿ ಅವರು CM ಫಂಡ್ನಾಗ ಏನು ಪರಿಹಾರ ಕೊಡಸ್ರಿ ನಮ್ಗ ದವಾಖಾನೆ ಖರ್ಚಿಗೆ ಅಂತೇಳಿ ಅವ್ರ ಹತ್ರ 4 ಜನ ವಕೀಲರು ಮತ್ತು ಆ ಕೂಸಿನ ತಂದೆ ಹೋದಾಗ ಯಶವಂತರಾವ್ ಏನ್ ಹೇಳ್ತಾನಂದ್ರ, ಅದು ಮರುಭೂಮಿ ಇದ್ದಂಗ, ಅಲ್ಲಿ ಬೋರ್ ಹೊಡೆದ್ರೆ ನೀರ್ ಬೀಳಲ್ಲ. ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ, ಒಂದ ದಲಿತ ಏನ ಕೂಸ ಹೆಣ್ಣು ಕೂಸ ಐತಿಲ್ಲ ಅದು ಬದುಕಲ್ಲ ಸಹಿತದನ ಅಲ್ಲಿ ಹಿಂಗ್ ಹೇಳ್ತಾನೆ. ಎಂತ ದ್ರೋಹಿ ಇದ್ರಿಬೇಕು ಈ ದಲಿತರು. ಅದ್ರ ಬಗ್ಗೆ ಆ ಕೂಸಿನ ತಂದೆ ಮಾತಾಡಿದ್ದು ನಾ ವಿಡಿಯೋ ಇಸುತ್ತ ನಿಮ್ಗೆ ತೋರಿಸ್ತೀನಿ. ಆಡಿಯೋ ತಮ್ಗೆ ಕೇಳಿಸ್ತೈತಿ, ಅದಕ್ಕೆ ದಯಮಾಡಿ ಇಡಿ ಬಸ್ ಚಂದ ನಾನು ಮಾರಾಟ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದೇನೆ. ಯಾಕಂದ್ರೆ ಬೋನ್ ಆಪರೇಷನ್ ಆಗಿದೆ. ರಾತ್ರಿ ಬೇಕಿದ್ದು ಬೋನ್ ಮೇಲೆ ಈ ದೇವಿಗೆ ಬೋನ್ ಟ್ರಾನ್ಸ್ಫರ್ ಮಾಡಿದ್ದೇವೆ. ಅದು ಸುಮಾರು 40 ರಿಂದ 45 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಮುಂದೆ ಅದನ್ನು ಇನ್ಫೆಕ್ಷನ್ ಆಗಿ ಉಸಿರಾಟಗಳಿಗೆ ಅದು ಬಿಲ್ ಜಾಸ್ತಿ ಆಗಿದೆ. ಹಾಗಾಗಿ ನಾನು
ಇಂಡಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಲ್ಲೆಡೆ ಗ್ರಾಮವನ್ನು ಮೊನ್ನೆ ಇಂಡಿ ವಿಧಾನಸಭಾ ಕ್ಷೇತ್ರದ ಶಾಸಕರ ಸಮಸ್ಯೆಗಳನ್ನು ಹಾಕಿದವರಿಗೆ ಮುಖ್ಯಮಂತ್ರಿ ಪರಿಹಾರ ನೀಡಿದ್ದಾರೆ ಅಥವಾ ತಮ್ಮ ಎಲ್ಲರಿಗೆ ಕಾರಣದಿಂದ ಏನಾದರೂ ಧನ ಸಹಾಯ ಏನಾದ್ರು ಮಾಡ್ತಾರೆ ಅಂತ ಹೇಳಿ ನಾವು ಮನೆಯ ಸೌಂದರ್ಯ ಬಂದವರಿಗೆ ಭೇಟಿಯಾಗಿ ಅವರಿಗೆ ಮದುವೆ ಕೊಟ್ಟಿದ್ದೆವು. ಮುಂದಿನ ಒಬ್ಬರು ನಮ್ಮ ಜೊತೆ ವಕೀಲರು ಬಂದಿದ್ದರು. ಆ ವಕೀಲರು ಮುಂದೆ ತಲೆಸೇವೆಯಿಂದ ಈ ರೀತಿ ಏನಾದ್ರು ಮಾಡಿ ಅಂತ ಅವರೊಂದು ಈ ಮರುಭೂಮಿ ಹೋಗಲ್ಲ, ರಕ್ತ ಹೋಗಲ್ಲ, ಅದೇ ನಮ್ಮ ಆಗುವುದಿಲ್ಲ ಅಂತ ಮಾತನ್ನ ಮಾತಾಡಿ ನಮಗೆ ನಾಮಕಾವಸ್ಥೆಯನ್ನು ಮನವಿಯಿಂದ ತಗೊಂಡು ಇದುವರೆಗೆ ಯಾವುದೇ ಧನ ಸಹಾಯವನ್ನ ಮಾಡುವಂತೆ ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ನಮ್ಮ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಹಾಗೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಆಫೀಸ್ ಹೋಗಿ ಭೇಟಿ ಕೊಟ್ಟಂತ ಯಾವುದೇ ನೆಟ್ಟರು ನಮಗೆ ಬಂದಿಲ್ಲ ಅಂತ ಶಾಸಕರಿಂದ ಬಂದಿಲ್ಲ ಅಂತ ಹೇಳಿದ್ರು. ನಾವು ಕೇಳಿದ್ರೆ ಮುಖ್ಯಮಂತ್ರಿ ಪರಿಹಾರ ನಿಧಿ ಹೋಗಿ ಯಾವುದೇ ರೀತಿಯ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಯಾವುದೇ ನಮ್ಗೆ ಶಿಫಾರಸು ಮಾಡಿಲ್ಲ ಅಂತ ಹೇಳಿದ್ರು. ಯಾವುದೇ ಬಂದಿಲ್ಲ ನಮಗೆ ಅಂತ ಹೇಳಿ ಹೇಳಿದ್ರು. ಹಾಗಾಗಿ ಆ ರೀತಿ ಮಾತಾಡಿ ನಾಮಕಾವಸ್ಥೆ ಏನೋ ಮದುವೆನ ತಗೊಂಡು ಆ ರೀತಿ ಮಾತಾಡಿ ನಮಗೆ ಇಲ್ಲಿ ಯಾವುದೇ ಧನ ಸಹಾಯ ಮಾಡದೆ ಎಮ್ಎಲ್ಎ ಮಂಡಲದಿಂದ ಯಾವುದೇ ಧನ ಸಹಾಯ ಮದುವೆ ತಗೊಂಡು ಸುಮ್ಮನೆ ಕೂತಿದ್ದಾರೆ. ಹಾಗಾಗಿ ನಮಗೆ ಬಹಳ ತೊಂದರೆ ಇದೆ. ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಪ್ಪಾ ಅಂತಂದ್ರ, ಯಾವಾಗಲೂ ನಾ ದಲಿತರ ಹಿತೈಷಿ ಆಗಿದ್ದೀನಿ, ದಲಿತರಿಗೆ ಸಹಾಯ ಮಾಡ್ತೀನಿ, ನಾ ದಲಿತರ ಮನೆ ಮಗ ಇದ್ದೀನಿ, ಮೊಮ್ಮಗಿದ್ದೀನಿ, ನಾವೆಲ್ಲ ಒಂದು, ನಾ ಜಾತ್ಯತೀತ ವ್ಯಕ್ತಿ ತನ್ನವ. ಇವನು ಮೊದಲೇ ಜಾತಿವಾದಿ. ಏನ್ ಯಶವಂತರಾವ್ ಪಾಟೀಲ್ ಅದನ್ನ ಇವನ್ ಜಾತಿವಾದಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ, ಅಸ್ಪೃಶ್ಯತೆ ಏನಾದ್ರೂ ನಮ್ಮ ರಾಜ್ಯದಾಗ ಎಲ್ಲರ ಉಳೋದಪ್ಪ ಅಂತಂದ್ರ ಈ ಯಶವಂತರಾವ್ ಪಾಟೀಲ್ನ ಸ್ವಂತ ಊರಾಗ. ಅಲ್ಲಿ ಇನ್ನೂ ಆದ್ರೂ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಹೋಟೆಲ್ದಾಗ ಕಪ್ ಬಸಿ ಹೊರಗದವ ಚಾ ಕುಡಿಬೇಕಾಗಿತ್ತಂದ್ರ. ಇವ ಒಬ್ಬ ಏನು ಸೈಕೋ ಅದ, ಇವ ರಾಜಕೀಯ ಕ್ರಿಮಿನಲ್. ಇವ ಇಂಥವನಿಗೆ ನಾವು 3 ಸಲ ಆರಿಸಿದ್ವಿ. ಯಾಕಂದ್ರೆ ನಮ್ಗೆ ಏನು ಗೊತ್ತೇ ಇಲ್ಲ, ಏನೋ ಬಹಳ ಒಳ್ಳೆ ಮನುಷ್ಯ ಅದನ್ನ ತಿಳ್ಕೊಂಡಿದ್ದೆವು. ಆದ್ರೆ ದಲಿತರ ಬಗ್ಗೆ ಇಟ್ಟು ನಿಷ್ಕಾಳಜಿಯಿಂದ ಮಾತಾಡುವಂತ ಇವನಿಗೆ ಎದುರ್ಲೆ ಹೊಡಿಬೇಕನ್ನೋದು ನಮ್ಮ ಇಂಡಿ ಮತಕ್ಷೇತ್ರದ ಜನ ನಿರ್ಧಾರ ಮಾಡ್ತಾರೆ. ಇವ್ ನಾಲ್ಗೆ ಒಂದು ದಪ್ಪಾಗ್ಯದ, ಅದನ್ನು ತಿಕ್ತಾರೆ, ಎದ್ರಲ್ಲೇ ತಿಕ್ತಾರ, ಅದ್ರ ಜನನೇ ತಿಕ್ತಾರೆ. ಅದನ್ನ ನಾವು ಹೇಳಕ್ ಹೋಗಲ್ಲ. ಕೇಳಿದ್ರ ನಾನು ನೋಡ್ಕೋತೀನಿ, ಒಂದೇ ಇದೇ 3 ಸಲ 4 ಸಲ ಅನ್ನೋದೊಂದು ಬೆದರಿಕೆ ಹಾಕುವಂತದ್ದು ಹೇಳ್ತಾನ. ನೋಡಪ್ಪ, ನಾವ್ ಎಲ್ಲಾನು ಕೂಡ ತಯಾರಿದ್ದೇವ್, ನೀ ಎದಕ್ ಬರ್ತಿ ಬಾ, ವಿಚಾರದಿಂದ ಬರ್ತಿದ್ರ, ನೀನ್ ತಿಂಡಿದ್ರ ಬಾ, ನೀ ಬಡಗಿಯಿಂದ ಬರ್ತಿದ್ರ ಬಾ, ನೀ ಪೆನ್ನಿನಿಂದ ಬರ್ತಿದ್ರ ಬಾ, ನಿನ್ನ ತಾಕತ್ ಏನದ ಅದನ್ನ ಹೇಳು, ನಾವು ಓಪನ್ ಆಗಿ ಬರ್ತೇವ್. ನಿನ್ನಂಗ ಬೆನ್ನಾಗ ಚೂರಿ ಹಾಕಲ್ಲ. ಯಾವ್ರೇ ಅಧಿಕಾರಿಗಳಿಗೆ ದುರುಪಯೋಗ ಮಾಡ್ಕೊಳ್ಳೋದು, ಅವ್ ಯಾವ್ರೇ ಹುಡುಗರಿಗೆ ಸುಮ್ನೆ ರೌಡಿ ಶೀಟರ್ಗಳು ಮಾಡಿಸೋದು, ಸುಮ್ನೆ ಅಣ್ಣತಮ್ಮ ಜಗಳನಾಗ ಕೇಸ್ಗಳು ಹಾಕೋದು, ಬೇರೆ ಬೇರೆ ದೊಡ್ಡ ಸಮಾಜದ ನಡವರ್ಕ ಜಗಳ ಹಚ್ಚಿ ಅದನ್ನ ಒಡೆದಾಳೋದು, ಇವೆಲ್ಲ ನಿನ್ನ ನಾಟಕ ನಮಗ್ ಗೊತ್ತದವ. ಆದ್ರೆ ಈಗ ಏನ್ ನೀ ಒಂದು ದಲಿತ ಒಂದ ಕೂಸು, ಸಣ್ಣ ಕೂಸು, ಹೆಣ್ಣು ಕೂಸು, ಅದಕ್ಕೆ ಬೋನ್ ಮ್ಯಾರೋ ಅದನ್ನ ಏನೋ ಆಗಿತ್ತು, ಅದನ್ನ ಆಪರೇಷನ್ ಮಾಡ್ಬೇಕಾಗಿತ್ತು, ಇವ ಬದುಕಲ್ಲ ಅಂತ ಹೇಳ್ತಾನ. ಅಲ್ಲಿ ಅಂದ್ರೆ ನೀರ್ನು ಬೀಳಲ್ಲ, ರಕ್ತನೂ ಇಲ್ಲ ಅಂತ ಹೇಳ್ತಾನ. ಈಗ ಅದು ಉಳ್ದದ, ಅದ್ರ ದಾಖಲೆಗಳದಾವ್ ನನಗೆ. ಈ ಸದ್ ಕಳಿಸ್ಯಾರ ಅವ್ರು ಹಾಸ್ಪಿಟಲ್ ನಿಂದ, ಅವ್ ದಾಖಲೆಗಳು ಕಳಿಸ್ತೀನಿ. ಆಮೇಲೆ ಸೌಜನ್ಯಕ್ಕಾಗಿ ಆದ್ರೂ ಇವ CM ಫಂಡಿಗೆ ರೆಕಮೆಂಡ್ ಮಾಡ್ಬೇಕಾಗಿತ್ತು, ಅದನ್ನು ಮಾಡ್ಲಿಲ್ಲ. ಅಂದ್ರೆ ಇವ ದಲಿತರ ಮೇಲೆ ಏನು ದ್ವೇಷ ಐತಿ, ಇವ್ರಿಗೆ ಯಾವ್ದು ಸಹಾಯ ಮಾಡ್ಲಲ್ಲ ಅಂತ ಮನಸ್ಸು. ಅಲ್ಲಿದಲ್ಲಿ MB ಪಾಟೀಲ್ ಲೆಟರ್ ಕಳಿಸ್ಯಾರ, 23 ಲಕ್ಷ ರೂಪಾಯಿ ಇವ್ರಿಗೆ ಸಹಾಯಧನ ಮಾಡಿರ್ತ. ಅದನ್ನ ಆಗ್ಯದೋ ಬಿಟ್ಟದೋ ಮುಂದಿನ ವಿಚಾರ. ಆದ್ರೆ ಇದಕ್ಕ ಸೆಂಟ್ರಲ್ ಗೌರ್ಮೆಂಟ್ ದವರು ಅವನಿಗೆ 13 ಲಕ್ಷ ರೂಪಾಯಿ ಕೊಟ್ರ ಅವ್ರು ಅದನ್ನ ಆಪರೇಷನ್ ಮಾಡಿಸ್ಲತ್ತ. ಇಲ್ಲಿ ಏನೈತಿಪ್ಪ ಅಂತಂದ್ರ, ಇದ್ರ ಯಾವುದೇ ಪಕ್ಷ ಅಥವಾ ಏನು ಇವ್ರದ್ದು ಸಿದ್ಧಾಂತಗಳು ಏನದಾವ ರಾಜಕೀಯ, ಅವು ನಮ್ಗೇನ್ ಬಹಳ ಮುಖ್ಯ ಆಗಲ್ಲ. ಇಲ್ಲಿ ಒಂದು ದಲಿತ ಹೆಣ್ಣು ಕೂಸಿಗೆ ಅದು ಬದುಕಲ್ಲ ಅನ್ನೋಲಿಕ್ಕೆ ಮಾತಾಡುವಂತ ಈ ಅಯೋಗ್ಯ MLA ನನ್ನ
ಏನು ಪಾಠ ಕಲಿಸ್ಬೇಕನ್ನೋದು ನಮ್ಗೆ ಗೊತ್ತೈತಿ, ನಾವು ಕಲಿಸ್ತೇವೆ. ಆದ್ರೆ ಇವ ಎಚ್ಚರಿಕೆಯಿಂದ ಇರ್ಲಾರ್ದೆ ಇವ ನಾಲಿಗೆ ಏನು ಇವ ಬಿಗಿಡಿತದಲ್ಲಿ ಇಟ್ಕೊಳ್ತೇ ಹೋದಲ್ಲಿ ನಮ್ಮ ಕೇರಿಗಳನ್ನ ಏನದಾವ ನೋಡು, ಇವನಿಗೆ ಪೂಜೆ ಮಾಡ್ಲಕ್ಕ ನಾವು ಹೇಳ್ತೇವೆ. ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋದು ನಮ್ ಜನರಿಗೆ ಗೊತ್ತೈತಿ. ಇವನಿಗೆ ಪ್ರತಿ ಕೇರಿಗಿನೂ ಇವ ಹೋದಲ್ಲಿ ಏನು ನಮ್ಮ ಈಗ ಇಂಡಿ ಮತಕ್ಷೇತ್ರದ ಎಷ್ಟು ನಮ್ಮ ಕೇರಿಗಳದಾವ, ಪ್ರತಿ ಊರಿಗೆ ನಮ್ಮ ಒಂದೊಂದು ಕೇರಿಗಳದಾವ. ಅಲ್ಲಿ ಹೋದಲ್ಲಿ ಇವನಿಗೆ ಪೂಜೆ ಮಾಡ್ಲಕ್ಕ ನನ್ನ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಮಾಧ್ಯಮದವ್ರ ಮುಖಾಂತರ. ಒಬ್ಬ ಈ ಜಾತಿವಾದಿ MLA ಏನದಲ್ಲ, ಮತ್ತ ಇವನಿಗೆ ಏನಾಗ್ಬಿಟ್ಟದ, ಸೊಕ್ಕ ಬಂದದ. 3 ಸಲ ಅರೆಸ್ಟ್ ತಗೊಂಬಂದಿವು. ಇವಂದು ಹಿನ್ನೆಲೆ ಹೇಳಿದ್ರ ಅದು ವೈಯಕ್ತಿಕ ಅಥವಾ ಅದ್ರ ಬಗ್ಗೆ ನಾ ಏನ್ ಮಾತಾಡ್ಲಿಕ್ ಹೋಗಲ್ಲ. ಇಂತ MLA ಬಾಳ ನೋಡಿವಿ ನಾವು. ಈಗ ಅಲ್ಲಿ ಬಾಬಾ ಸಾಹೇಬ್ರದ್ದು ಮೂರ್ತಿಗೆ ಮುಸುಕಾಗಿ ನಿಂದ್ರಿಸ್ಯಾರ. ಅದೇ ಮುಸುಕ್ ಹಾಕಿ ಬಾಬಾ ಸಾಹೇಬ್ರ ಮೂರ್ತಿಗೆ ಏನ್ ಮ್ಯಾಲ ಅರಿವಿ ಹಾಕಿ ನಿಂದ್ರಿಸಿದ್ರು ನೋಡ್ರು, ಅದ್ರ ಸಂದೆ ರವಿ ಪಾಟ್ಲಿ ಕಡಿವಾರ ಅಲ್ಲಿ ಜನ. ಅದ್ರಾಗ ನನ್ನ ನಾಯಕತ್ವ ಇತ್ತು, ನಾನು ಹೋರಾಟ ಮಾಡಿದ್ದೀನಿ ಅದು ಒಂದೇ ವಿಷಯಕ್ಕಾಗಿ. ಮತ್ತೆ ಅವ ಅಂತರು ಎಂದೂ ರವಿ ಪಾಟೀಲ ಜಾತೀಯತೆ ಮಾಡ್ಲಿಲ್ಲ. ಅವ ಏನ್ ಗುಂಡ ಇದ್ದು ಅದು ಇದ್ದು ಗೊತ್ತಿಲ್ಲ. ಆದ್ರೆ ನಮ್ಮ ಮತಕ್ಷೇತ್ರದ ಜನರಿಗೆ ಅವ ರವಿ ಪಾಟೀಲ್ ಮಾಡಿದಂತದ್ದು ಸಹಾಯ ವೈಯಕ್ತಿಕ, ಸರ್ಕಾರ ಮಾಡ್ಲಾರಂತ ಕೆಲಸ ವೈಯಕ್ತಿಕ ಮಾಡಿದ್ದ. ಆದ್ರೂ ಅಂತವನಿಗೆ ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ತಪ್ಪು ಮಾಡಿದ್ರು ತಪ್ಪು ಐತೆ ಕಡಿಯು. ಈಗ ಆ ಜನರಿಗೆ ಅರ್ಥ ಅಲ್ಲತ್ತಿದೆ. ಈಗ ಯಾರು ಮತ್ತೊಬ್ರು ಈಗ ಯಾರು ಆರಿಸಿ ಬರ್ತಾರೋ ಬಿಡ್ತಾರೋ ಅದು ಪ್ರಶ್ನೆ ಇಲ್ಲ. ಒಳ್ಳೆ MLA ಇವನೇ ಆಗಿದ್ರು ನಮ್ಗೇನ್ ಸಂಬಂಧ ಇಲ್ಲ. ಆದ್ರೆ ಇಂಥವನಿಗೆ ನಾವು ಇನ್ನು ಮುಂದೆ ಸಹಿಸಿಕೊಳ್ಳಲ್ಲ ಅನ್ನೋದು ಈ ಮಾಧ್ಯಮದ ಮುಖಾಂತರ ಈ ಯಶವಂತರೇಗೌಡರಿಗೆ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ನನ್ನ ಸುಂದರವಾದ ಪುಟ್ಟಿ, ಪಾಪಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? Sultan Diamonds and Gold. Your life, your moments. Treasure the golden moments of your life.